ನೀವು ಗ್ರ್ಯಾಬ್ ಮಾಡ್ಕೊಂಡಂತವ್ರು ಅಂದ್ರೆ ಅಲ್ಲ ಗೊತ್ತಿಲ್ಲ, ಪಾತ್ರ ಕೊಟ್ರು ಸಣ್ಣದು ನನಗೆ. ದೊಡ್ಡದು ಹಾ ಯಾವತ್ತು ನಾನು ಕಂಡಂಗೆ ತಾರಮ್ಮ ಆಗ್ಲಿ ಶ್ರುತಿಮ್ ಆಗ್ಲಿ ಹಾ ಡ್ಯೂರೇಷನ್ ಡಸಂಟ್ ಮ್ಯಾಟರ್ ನಿಮ್ಮ ಕೆರಿಯರ್ಗೆ. ಎಸ್ ಸಣ್ಣದಿರ್ಲಿ ದೊಡ್ಡದಿರ್ಲಿ ಗುರು, ಎಸ್ ಐ ಹ್ಯಾವ್ ಟು ಜಸ್ಟಿಫೈ ಮೈ ಕ್ಯಾರೆಕ್ಟರ್ ಕ್ಯಾರೆಕ್ಟರ್, ಎಸ್ ಪ್ರೊಡಕ್ಷನ್. ಎಸ್. ಬಟ್ ಇಲ್ಲಿ ನನಗೆ ಮೊನ್ನೆ ಎಲ್ಲರೂ ಕಳೆದ ಕಾಲದಲ್ಲಿ ತುಂಬ ಸಣ್ಣ ಪಾತ್ರ ಬಟ್ ಮೇಜರ್ ಚೇಂಜಸ್ ಮಾಡೋಂಥ ಪಾತ್ರ ಅಂದರು. ಬಟ್ ನಾನು ಕಂಡಂಥ ಪರ್ಸ್ಪೆಕ್ಟಿವ್ ಯಶ್ ಅವರ ಮೊದಲ ಸಲ ಸಿನಿಮಾ ಹಾ ಮೇಲಾಗಿ ರಂಗಾಯಣರವ್ರ ಜೊತೆಗಿನ ಕಾಂಬಿನೇಷನ್ಸು ಹ್ಮ್ ನಿಮಗೆ ಎಲ್ಲ ಕಾಲಘಟ್ಟಕ್ಕೂ ಒಂದು ಬಿಗ್ ಸ್ಟ್ಯಾಂಪ್ ಆಗುವಂತಹ ಪಾತ್ರಗಳು. ಮೊದಲ ಸಲದಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಫ್ಯಾಂಟಾಸ್ಟಿಕ್ ಕ್ಲೈಮ್ಯಾಕ್ಸ್. ಎಸ್ ಎಸ್ ನಾನು ಯಶೋರಿಗೆ ಒಂದ್ಸಲಿ ಹೇಳಿದ್ದೆ ನಾನು ಅದ್ರ ಬಗ್ಗೆ Yes. ಆ ಟೈಮಲ್ಲಿ. ಎಸ್. ಏನು ಕ್ಲೈಮ್ಯಾಕ್ಸ್ ಸರ್ ಇದು, ಹಾ ನೀವು ರಂಗಣ್ಣಗೂ ಒಂದು ಕಡೆ ಕೂತಿರ್ತೀರಿ, ಹೌದು. ಒಂದು ಮಗಳ ಮೇಲೆ ಡೈಲಾಗು. ಈ ಇನ್ಡೆಪ್ತ್ ಆಗಿ ಕಲಾವಿದರು ತೊಡಗಿಸ್ಕೊಳ್ಳೋಕ್ಕೆ ಒಂದಷ್ಟು ವೇರಿಯೇಷನ್ಸ್ ಆಫ್ ಫೀಲಿಂಗ್ಸ್ಗಳು ಬೇಕಾಗ್ತವೆ. ಹೇಗೆ ವರ್ಕ್ ಆಗುತ್ತೆ ಎಕ್ಸಾಕ್ಟ್ಲಿ ಅಂತ ಯಾವುದೇ ಇಲ್ಲ ಇಲ್ಲ, ಸಿನಿಮಾ? ಒಂದೊಂದು ಫಸ್ಟ್ ಸಿ ದಟ್ಸ್ ಆಲ್ ಡಿಪೆಂಡ್ ಅಪಾನ್ ದಿ ಡೈರೆಕ್ಟರ್. ಹ್ಮ್. ಡೈರೆಕ್ಟರ್ ಅವನು ಕ್ಯಾರೆಕ್ಟರ್ನ ಹೆಂಗೆ ಕನ್ಸೀವ್ ಮಾಡ್ತಾನೆ ಅನ್ನೋದು ಬಹಳ ಮುಖ್ಯ. ಅದೇ ನೀನು ಹೇಳ್ದಾಗೆಪ್ಪ, ಅದನ್ನು ಆ ಪಿಕ್ಚರ್ ಕ್ಯಾರೆಕ್ಟರ್ಗಳು ಗಾತ್ರ, ಸೈಜು ಅಥವಾ ಸೀನ್ಗಳು ಮುಖ್ಯ ಆಗೋದಿಲ್ಲ ಒಂದೊಂದು ಸತಿ ಆಫ್ಕೋರ್ಸ್. ನಾನು ಈ ಸಿನಿಮಾ ನೋಡಿಲ್ಲ, ಅದರಿಂದ ನನಗೆ ಗೊತ್ತಿಲ್ಲ ಈ ಸಿನಿಮಾ ಬಗ್ಗೆ. ಬಟ್ ಈ ಆ ಮೊದಲ ಸಲ ಸಿನಿಮಾ ಆ್ಯಕ್ಚುಲಿ ಆ ಪಾತ್ರನ ವಿನಯ್ ಪ್ರಸಾದ್ ಅವ್ರು ಮಾಡಬೇಕಿತ್ತು. ವಿನಯಮ್ಮ, ನನ್ನ okay. ಯಜಮಾನ್ರು ಕ್ಯಾಮ್ರಾಮೆನ್ನು, ಹಾ. ಇವ್ರು ಶೂಟಿಂಗ್ ಹೊಟ್ಟೋದ್ರು. ಬಟ್ Okay. ವಿನಯ ಅವ್ರಿಗೆ ಯಾವುದೋ ತೆಲುಗು ಸಿನಿಮಾದಲ್ಲಿ ಶಿ ಮೆಟ್ ಎನ್ ಆಕ್ಸಿಡೆಂಟ್, Okay. ಸಡನ್ಲಿ ಹಾ, ಶಿ ಹಾ. ಕುಡ್ ನಾಟ್ ಕಮ್. ಪಾಪ ಅವಳು ಫೋನ್ ಮಾಡಿ ನನಗೆ, ಹಾ. ಶಿ ರಿಕ್ವೆಸ್ಟೆಡ್ ಮೀ, ವೇಣು ಇದ್ದಾರಂತೆ ತಾರಾ, ಹಾ. ಪ್ಲೀಸ್ ನನ್ನ ಕ್ಯಾರೆಕ್ಟರ್ ಮಾಡು, ನಾನು ಎದ್ದೋಳಕ್ಕಾಗಲ್ಲ, ನಾನು 15 days ಐ ಆಮ್ ಬೆಡ್ ರಿಡನ್, Okay. ಸೊ ದಯವಿಟ್ಟು ಮಾಡು ಅಂದಾಗ ಆ ಪ್ರೊಡ್ಯೂಸರು ಮಲ್ಲಿಕಾರ್ಜುನ್ Yes, yes, yes. ಅವ್ರು ನಮ್ಮ ಮನೆಗೆ ಬಂದು ಈ ಥರ ವಿನಿಯಮ್ಮನೇ ಕಳಿಸಿದ್ದು, ಅಮ್ಮ ಹ್ಮ್. ನೀವು ಬರಬೇಕು ಅಂದಾಗ ನಾನು ಯಾವುದೋ ಬೇರೆ ಪಿಕ್ಚರ್ ಮಾಡ್ತಿದ್ದೆ. ಆ ಪ್ರೊಡ್ಯೂಸರ್ ಪಾಪ ನನಗೆ ಅಡ್ಜಸ್ಟ್ ಮಾಡಿಕೊಂಡು, ಅಮ್ಮ ಹೋಗಿ ಬನ್ನಿ, ಒಂದು ವಾರಕ್ಕೆ ಬಂದುಬಿಡಿ, ಆಮೇಲೆ ತಿರ್ಗಾ ನಾನು ಕಳಿಸ್ಕೊಡ್ತೀನಿ ನಿಮಗೆ ಅಂತ ಹೇಳಿ ಆ ಥರ ಅಡ್ಜಸ್ಟ್ಮೆಂಟಲ್ಲಿ ಆ ಪಿಕ್ಚರ್ ಮಾಡಿದ್ದು. ಅದು ನಂದು, ಐ ವಾಸ್ ನಾಟ್ ದಿ ಫಸ್ಟ್ ಬಟ್ ಆರ್ಟಿಸ್ಟ್, ಅದು ಅಲ್ಲ ನನ್ನ ಪುಣ್ಯ ಅದು. ರಿಮಾರ್ಕಬಲ್. ಇವನ್ ವೇಣು ಸರ್ದು ಕೂಡ ಪ್ರತಿಯೊಂದು Yes. ಫ್ರೇಮ್ಗಳು ಬ್ಯೂಟಿಫುಲ್ ಫ್ರೇಮ್ಸ್ಗಳು. ಎಸ್ ಎಸ್, ಅದು ಆ ಪಿಕ್ಚರಲ್ಲಿ ಯೂನಿಟನ್ನೇ ಬಳಸಿದೆ. ಓಕೆ. ಅಂದರೆ ಯಾವುದೇ ಅನ್ಯಾಚುರಲ್ ಲೈಟ್ಸ್ನ ಬಳಸಿದೆ, Yes, yes. ಬರೀ ಮನೇಲಿ ಹಾಕೋ ಬಲ್ಪ್ಗಳು, ಲೈಟ್ಗಳು ಇಷ್ಟನ್ನೇ ಬಳಸಿ ಇಡೀ ಸಿನಿಮಾ ಮಾಡಿರೋದು. ಈವನ್ ನೈಟ್ ಶೂಟಿಂಗ್. ಅಲ್ವಾ? ಎಷ್ಟು ಪುರುಷೋತ್ತಮ ಸರ್ ಡೈರೆಕ್ಟರ್ ಅದಕ್ಕೆ. ಪುರುಷೋತ್ತಮ ಡೈರೆಕ್ಟ್, ಇದೇ ಮೈಸೂರು Phenomenal. ಪುರುಷೋತ್ತಮ. ಆಮೇಲೆ ಅದೇ ಪುರುಷೋತ್ತಮರ ಈಗ ಉಪ್ಪಿ ಸರ್ ಹಾ, ಮಗನ ಹಾ, ಸಿನಿಮಾ ಹಾ. ಮಾಡ್ತಿದ್ದಾರೆ. ಹೌದು, ವೇಣುನೇ ಪುರುಷೋತ್ತಮನ್ನ ಹಾ. ಕರ್ಕೊಂಡು ಹೋಗಿ ಹಾ. ಅವ್ರಿಗೆ ಕತೆ ಹೇಳಿಸಿ, ಹ್ಮ್. ಸೊ ದೇ ಆರ್ ಡೂಯಿಂಗ್ ದ ಫಿಲ್ಮ್. ಒಬ್ಬ ಕಲಾವಿದೆಯಾಗಿ ಒಂದು ಸಿನಿಮಾದ ಭಾಗವಾಗಿ ನಿಮಗೆ ಸಿಗುವಂಥ ಒಂದು ಸಂಭಾವನೆ ತಗೊಂಡು ಆ್ಯಕ್ಟ್ ಮಾಡಿ ಆಚೆ ಬರೋದಕ್ಕೂ, ಬಂದ ನಂತರವೂ ಆ ಸಿನಿಮಾ ತಂಡ ಜೊತೆಗೆ ನಿರಂತರವಾಗಿ ಕ್ಯಾರಿ ಆಗೋದಕ್ಕೂ ಒಂದು ಲೇಯರ್ ಏನೋ ಫೀಲಿಂಗ್ ಬರುತ್ತೆ. ಎಸ್. ತಾರಮ್ಮ ಇಸ್ ಆಲ್ವೇಸ್ ಲೈಕ್, ಅಂದರೆ ನಾನು ಹಾ. ಅಬ್ಸರ್ವ್ ಮಾಡಿದ್ದೀನಿ ನಿಮ್ಮನ್ನು. ಇವನ್ Yes. ಟಗರು ಪಲ್ಯ ಕೂಡ ರೇಣುಕಾಂಬದಲ್ಲಿ ಮಾತಾಡ್ಬೇಕಾದ್ರೆ ತುಂಬ ಜನ ಚಿಟ್ಚಾಟ್ ಮಾಡ್ತಾ ಇದ್ದಾರೆ. ನಾನು ಕೊನೆ ನಿಂತು ತಾರಮ್ಮ ಹಾ. ತಾರಮ್ಮ ಅಂತ ಇದ್ದೆ, ನಾನು ನೀವು ಚಿಟ್ಚಾಟ್ ಕೊಟ್ಟು ಹೋದ್ರಿ, ನಾನು ನೆನಪಿದೆ. ಹೌದು ಹೌದು. ಅಂದರೆ ಜಸ್ಟಿಫೈ ಮಾಡೋಣ, ನಮ್ಮ ಕೆಲಸ ನಾವು ಮಾಡೋಣ. ಈ ಜೆನ್ವಿನಿಟಿ ಕಲಾವಿದರಿಗೆ ಯಾಕೆ ಬರಬೇಕು, ಯಾಕೆ ಬರುತ್ತೆ, ಬಂದ ನಂತರ ಅದನ್ನ ಹೇಗೆ ನೀವು ಸೆಲೆಬ್ರೇಟ್ ಮಾಡ್ತೀರಿ ಅಂತ? ಇಲ್ಲ ಗೊತ್ತಿಲ್ಲ, ಒಂದೊಂದ್ಸತಿ ಆ ತಂಡ ಕೂಡ ಕಾರಣ ಆಗ್ತದೆ, ಹ್ಮ್. ಡೈರೆಕ್ಟ್ರುಗಳು ಕಾರಣ ಆಗ್ತಾರೆ. ಹ್ಮ್. ಒಂದೊಂದ್ಸತಿ ನಾವು ಪಾತ್ರ ಮಾಡಿರ್ತೀವಿ, ಆದರೆ ಅವರೇನು ನಮ್ಮನ್ನು ಕರೆಯೋದಿಲ್ಲ, ಹ್ಮ್, ಬನ್ನಿ ಅಂತ ಏನು ಕರೆಯೋದಿಲ್ಲ ಒಂದೊಂದ್ಸತಿ. ಹ್ಮ್. ಒಂದೊಂದ್ಸತಿ ರಿಕ್ವೆಸ್ಟ್ ಮಾಡ್ತಾರೆ. ಆಮೇಲೆ ಕೆಲವೊಂದು ಚಿತ್ರತಂಡಗಳು, ಈಗ ನೋಡಿ, ಈಗ ಎಲ್ಲರ ಕಾಲು ಎಳೆಯುತ್ತೆ ಕಾಲ, ಹ್ಮ್. ತುಂಬ ದಿನ ಆಯಿತು ಪಿಕ್ಚರ್ ಆಗಿ. ಹ್ಮ್. ಪಾಪ ನಿರ್ಮಾಪಕರು ನಿಜವಾಗ್ಲೂ ಸೋತಿದ್ರು. ಆಮೇಲೆ ಸುಜಯ ಅಂತೂ ಅವ್ನು ತುಂಬ ಬೇಜಾರು ಮಾಡ್ಕೊಂಡಿದ್ದ, ಈ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ, ಆಗಬೇಕು ಅಂತ. ಆಮೇಲೆ ಅವರ ಸೋತಿರೋದು ನೋಡಿ ಸೋಲ್ಬೇಡಿ ಅನ್ನೋದು ಒಂದು ಜೊತೆ ಒಂದು ಮಾರಲ್ ಇದಾಗಿ ನಾನು ಬರಬೇಕು ಅಂತ ಅನ್ನಿಸ್ತು. ಅಫ್ಕೋರ್ಸ್ ನಾನು ಆಗಲೇ ಹೇಳಿದಾಗೆ ನಂದೇನು ಇಟ್ ಈಸ್ ನಾಟ್ ಎ ಬಿಗ್ ರೋಲ್, ಅಥವಾ ತುಂಬ ದಿನ ಇವ್ರ ಜೊತೆ ಏನು ಟ್ರಾವೆಲ್ ಮಾಡಿಲ್ಲ ಸಿನಿಮಾದಲ್ಲಿ. ಹಾರ್ಡ್ಲಿ ನಾನೊಂದು 3 days ಅಥವಾ 4 days ಮಾಡಿದ್ದೀನಿ ಕೆಲಸ. ಬಟ್ ಆ 4 daysಲ್ಲೂ ತುಂಬ ಕೆಲಸ ತೊಗೊಂಡಿದ್ದಾನೆ. ಅಂದರೆ ಇಡೀ ಸಿನಿಮಾದಲ್ಲಿ ಎಲೆ ಅಡಿಕೆ ಹಾಕಿದ್ದೀನಿ. ಬೆಳಗ್ಗೆ ಬಂದ ತಕ್ಷಣ ಮೇಕಪ್ ಹಾಕೋಕ್ಕೆ ಮುಂಚೆ ಇವನೇ ಬಂದುಬಿಟ್ಟು ನನ್ನ ಕ್ಯಾರವಾನಲ್ಲಿ ಎಲೆಗೆ ಇಷ್ಟಪ್ಪ ಸುಣ್ಣ ಹಾಕಿ, ಸುಣ್ಣ ಹಚ್ಚಿ ಬಾಯೆಲ್ಲ ಕೆಂಪಾಗೋ ಥರ ಮಾಡಿ. ಅದೆಲ್ಲ ಗೊತ್ತಾ ನಿನಗೆ? ಅಯ್ಯೋ ದೇವ, ನಾನು ಎಲೆ ಅಡಿಕೆ ಸುಣ್ಣ ಹಾಕೋದೇ ಇಲ್ಲ ನನ್ನ ಜೀವನದಲ್ಲಿ, ಹಾಕಲೇ ಇಲ್ಲ. ಬಾಣಂತಿ ಸಮಯದಲ್ಲಿ ಬರೀ ಎಲೆಗೆ ಒಂಚೂರು ಸುಣ್ಣ ಹಾಕಿ ಕೊಡೋರು ಕ್ಯಾಲ್ಶಿಯಮ್ಗಂತ, ಅದು 3-4 ತಿಂಗಳು ಆದಮೇಲೆ ಕೊಡೋರು. ಇದು ಇಷ್ಟಪ್ಪ, ಅದೆಂಥದ್ದು ಅಡಿಕೆ ತಿಂದ್ರೇನೆ ಇಲ್ಲೆಲ್ಲ ಕರ್ರಗಾಗೋದು ಅಂದ್ಕೊಂಡು ನನಗೆ ಬೆಳಗ್ಗೆನೆ ಹಾಕ್ಸ್ಬಿಡೋನು. ಅದು 3 ದಿನ ತನ್ನೋದು, ಏನು ತಿಂದೆ, 3 ದಿನ ಒಂಥರ ಇಷ್ಟು ದಪ್ಪ ನಾಲಿಗೆ ಆಗಿ. ಡಬ್ಬಿಂಗಲ್ಲಿ ಕೂಡ ಎಲೆ ಅಡಿಕೆ ತಂದಿದ್ದ. ನಾನು ಪುಣ್ಯಾತ್ಮ ಬಿಟ್ಬಿಡಪ್ಪ, ನಾನು ಡಬ್ಬಿಂಗಲ್ಲಿ ಎಲೆ ಅಡಿಕೆ ಆಗಲ್ಲ ನನ್ನ ಕೇಳ್ದ ಅಂದ್ಬಿಟ್ಟು ಹತ್ತಿನ ನೀರಲ್ಲಿ ಹಾಕ್ಕೊಂಡು ಅದನ್ನು ಬಾಯಲ್ಲೆಲ್ಲ ಹಿಂಗೆಲ್ಲ ಇಟ್ಕೊಂಡು ಡಬ್ಬಿಂಗ್ ಮಾಡಿಸಿದ್ದದು. ನನಗೆ ಆ ಪಿಕ್ಚರ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ಅವಾಗ ಅನ್ನಿಸ್ತಿತ್ತು, ಇದು ಸಮಥಿಂಗ್ ಗುಡ್ ಸಿನಿಮಾ.
ಇವನು ತುಂಬ ಓದಾಡ್ತಿದ್ದ ನಮ್ಗೆ ಯಾರಾದರೂ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರೆ ಯಾರಾದರೂ ಸ್ಯಾಟಲೈಟ್ ಅವ್ರು ತೊಗೊಂಡ್ರೆ ತಾರಮ್ಮ ಪ್ರೊಡ್ಯೂಸರ್ಗೆ ಇದಾಗತ್ತೆ ಅಂತ ಅಂದರೆ ಆಗುತ್ತೆ ಅಂತ. ಬಟ್ ಇಷ್ಟು ದಿನ ಬೇಕಾಯಿತು. ಬಟ್ ನಾನು ಹೇಳೋದು ಇಷ್ಟು ದಿನ ಬೇಕಂತಾನೆ ಭಗವಂತ ಮಾಡಿದ್ನೇನೋ ಅಂತ. ಯಾಕಂದರೆ ಈ ಸಿನಿಮಾ ಆವಾಗ ರಿಲೀಸ್ ಆಗಿದ್ರೆ ಆವಾಗ ತುಂಬ ಹೊಸ ಥರ ಇರೋದು ಜನರಿಗೆ ಇಷ್ಟ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ಈಗ ರಿಲೀಸ್ ಆಗ್ತಿರೋದು ಈಗ ರಿಲೆವೆಂಟ್ ಆಗಿದೆ. ಈ ಥರದ ಸಿನಿಮಾಗಳು ಬೇರೆ ಬೇರೆ ಭಾಷೆಯಲ್ಲೂ ಮತ್ತು ನಮ್ಮ ಕನ್ನಡ ಭಾಷೆಯಲ್ಲಿಯೂ ಕೂಡ ಪ್ರಯೋಗಗಳಾಗಿದೆ. ಆದ್ದರಿಂದ ಇದು ನಮಗೆ ಹತ್ರ ಆಗುತ್ತೆ ಅಂತ ನನಗೊಂದು ನಂಬಿಕೆ. ಐ ಥಿಂಕ್ ನಿಮ್ಮ ಜೊತೆ ನಾನು ಸಿನಿಮಾ ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್. ಸೊ ನನಗೂ ಕ್ಯೂರಿಯಾಸಿಟಿ ಇದೆ, ಹೆಂಗಿದೆ, ಹೇಗೆ ಬಂದಿದೆ. ನಾನು ಅದನ್ನೇ ಹೇಳ್ತಿದ್ದೆ, 3 ದಿನ ಶೂಟಿಂಗ್ ಮಾಡಿದೆಯಲ್ಲ, 3 ದಿನ ಶೂಟಿಂಗ್ ಮಾಡಿದ್ದು ನಂದೆಲ್ಲ ಇದೆಯಾ ಅಥವಾ ಕಟ್ ಮಾಡಿಬಿಟ್ಟಿದ್ಯಾ ಅದಕ್ಕೆ ಅವ್ರು ಅಯ್ಯೋ ನಿಮ್ಮ ಸೀನ್ ತೆಗ್ದಿಲ್ಲ ಅಂತ. ಆದರೆ ಇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಸಿನಿಮಾಗೆ. ಬಟ್ ಗಾತ್ರ ಜಾಸ್ತಿ ಇಲ್ಲ. ಬಟ್ ಎಲ್ಲೆಲ್ಲಿ ಅವಳು ಮಾತಾಡಬೇಕು, ಎಲ್ಲೆಲ್ಲಿ ಇದನ್ನು ಟ್ಯಾಗ್ ಮಾಡಬೇಕು ಸಿನಿಮಾನ, ಅದೆಲ್ಲ ಮಾಡ್ತಿರುತ್ತೆ ಕ್ಯಾರೆಕ್ಟರ್ ಇದು. ಮೇಲಾಗಿ ಎಲ್ಲರ ಕಾಲೆಳೆಯುತ್ತೆ ಕಾರಣ ಅದು ಬರೀ ಒಂದು ಶೀರ್ಷಿಕೆ, ಒಂದು ಸಿನಿಮಾದ ಒಂದು ಭಾಗ ಅಷ್ಟೇ. ಬಟ್ ಯಾವಾಗ ಅದನ್ನು ನಾವು ಪರ್ಸ್ನಲಿ ಎಸ್ ಗುರು ನಾನು ಕೀಪ್ ಆನ್ ಅವೇರ್ ಆಗಿರಬೇಕು, ಅಲರ್ಟ್ ಆಗಿರಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂ ಕೂಡ ಈ ಒಂದು ಟೈಟ್ಲ್ ನಾವು ರಿಸೀವ್ ಮಾಡ್ಬೋದಲ್ಲ. ಖಂಡಿತ ಇದರಲ್ಲಿ ತುಂಬ ನನಗೆ ರಾಜ್ಗುರು ಹೊಸಕೋಟೆ ಅವನು ಈ ಕತೆ ಹೇಳಿದಾಗ ಮತ್ತು ಇದ್ರಲ್ಲಿ ಕೆಲವು ಪಾಯಿಂಟ್ಸ್ ಬರುತ್ತೆ ಭಾಳ ಆಶ್ಚರ್ಯವಾಗಿ. ಏನಂತಂದರೆ ಆ ಹಳ್ಳಿಯಲ್ಲಿ ಗಡಿಯಾರ ವರ್ಕ್ ಮಾಡ್ತಾರೆ, ಯಾವುದೇ ಗಡಿಯಾರ, ಆ ಕೈ ಗಡಿಯಾರನೇ ಆಗಿರಲಿ, ವಾಲ್ ಕ್ಲಾಕೇ ಆಗಿರಲಿ, ವರ್ಕ್ ಮಾಡ್ತಿರಲ್ಲ. ನಾನಂದ್ರೆ ಈ ಥರದ ಒಂದು ಹಳ್ಳಿ ಇರೋಕ್ಕೆ ಸಾಧ್ಯನಾ? ನಮಗೆ ಅದು ಮೊಬೈಲಲ್ಲಿ ವರ್ಕ್ ಮಾಡಲ್ವಾ, ಹಿಂಗಲ್ಲಿ ವರ್ಕ್ ಮಾಡಲ್ವಾ ಅದೆಲ್ಲ ಕೇಳಿದ್ದೆ ನಾನು. ಮೊಬೈಲೆಲ್ಲ ಆವಾಗ ಇಂಟ್ರೊಡ್ಯೂಸ್ ಆಗದೆ ಇರೋಂಥ ಕಾಲಘಟ್ಟ ಅದು. ಅವನು ಅದೇ ಅಂದ, ಅದರಲ್ಲಿ ಒಂದು ಹಳ್ಳಿ ಅವನು ಸಾಕ್ಷಿ ಸಮೇತ ಹೇಳಕ್ಕೆ ಶುರು ಮಾಡ್ದ. ಅಲ್ಲೊಂದು ಮ್ಯಾಗ್ನೆಟಿಕ್ ಪವರ್ ಇರುವಂಥ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಅಲ್ಲಿ ಗಡಿಯಾರ ನಡೆಯೋದಿಲ್ಲ. ಆದರೆ ಎಲ್ಲರಿಗೂ ಎಲ್ಲ ಟೈಮ್ಗಳು ಕೂಡ ಅರಿವಿರುತ್ತೆ, ಇದು ಈ ಟೈಮು, ಇದು ಇಷ್ಟು ಗಂಟೆ ಆಗುತ್ತೆ ಅದು ಅಂತ ಹೇಳಿ. ನಾನು ಅದನ್ನೇ ಹೇಳ್ತಿದ್ದೆ, ಈಗ ನಮ್ಮ ಅಜ್ಜಿಯವರೆಲ್ಲ ನಾವು ಹಳ್ಳಿಗೆ ಹೋದಾಗ ಅಪ್ಪಿ ನಿನಗೂ ಗೊತ್ತಿರುತ್ತೆ, ನೀನೇನು ಇವಾಗ ನಮ್ಗೆ ಯಾರಿಗಾದ್ರು ಟೈಮ್ ಕೇಳಿದ್ರೆ ಮೊಬೈಲ್ ನೋಡ್ತೀವಿ, ಗಡಿಯಾರ ನೋಡ್ತೀವಿ, ಟೈಮ್ ಎಷ್ಟು ಸುಮ್ಮನೆ. ನಮ್ಮ ಅಜ್ಜಿಗ ಎಷ್ಟಾಯ್ತು ಅಜ್ಜಿ ಟೈಮು ಅಂತ ತಕ್ಷಣ ಈಗ ಬಂದಿಯಾನಲ್ಲ ನೆತ್ತಿಗೆ, ಈಗ 12 ಗಂಟೆ ಆಗಿರ್ಬೋದು ಅಥವಾ ಆಗಿರುತ್ತೆ ಅಂತ ಹೇಳ್ಕೊಡಿ. ಅಲ್ಲ, ಅಷ್ಟು ಅಕ್ಯುರೇಟ್ ಆಗಿ ನೆರಳು ಬೀಳ್ತಾ ಇರ್ತಾರೆ ನೆಲಕ್ಕೆ, ಈಗ 4 ಗಂಟೆ ಆಗಿದೆ. ನಾನು ಆ ಡೈಲಾಗ್ ಹೇಳ್ಬೇಕಾದ್ರೆ ನಮ್ಮ ಅಜ್ಜಿ ತುಂಬ ಗೆಪ್ಕ ಬಂದರು. ನಾನಂದ್ರೆ ನಮ್ಮ ಅಜ್ಜಿ ಗೆಪ್ಕ ಬರ್ತಾರೆ ಕಣು, ಇದೇ ಥರ ಹೇಳ್ತಿದ್ರು ಅಂದರು. ಎಸ್ ತಾರಮ್ಮ, ಅವ್ರಿಗೆ ಅದೇ ಇದ್ದಿದ್ದು ಈ ಟೈಮು ಇದು ಅಂತೆಲ್ಲನು. ಅಂದರೆ ಈಗಲೂ ಆ ಥರದ್ದೆಲ್ಲ ಪಾಯಿಂಟ್ಸ್ ಎಲ್ಲ ತಂದಿದ್ದಾನೆ. ಒಂಥರ ಚೆನ್ನಾಗಿದೆ ಈ ಸಿನಿಮಾ. ಕತೆ ಕೇಳಿದಾಗ ಅದೆಲ್ಲ ಅಂಥವೆಲ್ಲ ನಿಮಗೆ ಕಾಡುತ್ತೆ. ಬಟ್ ಅದೇ ಈ ಸಿನಿಮಾನ ಹೇಗೆ ಪ್ರೆಸೆಂಟ್ ಮಾಡಿದ್ದಾನೆ ಎಂದು ನನಗೂ ಕ್ಯೂರಿಯಾಸಿಟಿ ಇದೆ. ಈವನ್ ಐ ವಾಂಟೆಡ್ ಟು ವಾಚ್. ಇವನ್ ನಾನು ಪ್ರತಿ ಸಲಿನೂ ಈ 2-3 ವರ್ಷದಲ್ಲಿ ನಿಮ್ಮನ್ನು ಮೀಟ್ ಆದಾಗಲೊಮ್ಮೆ ನಾವು ಯೂಶಲಿ ಬರೀ ಆಯಾ ಸಿನಿಮಾದ ಬಗ್ಗೆ ಮಾತಾಡ್ತೀವಿ. ಬಟ್ ಹೆಮ್ಮೆ ತಂದು ಕೊಟ್ಟಂಥ ಸಿನಿಮಾಗಳ ಬಗ್ಗೆ ನಾವು ಯಾಕೆ ರೀಕಾಲ್ ಮಾಡಲ್ಲ ಅಂದರೆ ಕಾನೂರು ಹೆಗ್ಗಡತಿ ಬಗ್ಗೆ ಆಗಲಿ, ಹಸೀನಾ ರಾಷ್ಟ್ರ ಮಟ್ಟದ ಖ್ಯಾತಿ, ಅದನ್ನು ನಾವು ಸಂಭ್ರಮಿಸ್ಬೇಕು. ಅದು ಅಂದರೆ ಅದನ್ನ ಈಗಿನ ಜನರಿಗೆ ಅದು ಹೊಸ ಹೀರೋ ಆಗಲಿ ಹೀರೋಯಿನ್ ಆಗಲಿ ಒಂದು ಅವಾರ್ಡ್ ಅನ್ನೋದು ಬೇರೆ ಥರದ ಫೀಲ್ ಕೊಡ್ಬೋದು. ಬಟ್ ರಾಷ್ಟ್ರ ಮಟ್ಟದ ಪ್ರಶಸ್ತಿನ ತೆಗೆದುಕೊಂಡು ಕೂಡ ಎಲ್ಲ ಥರದ ಡೈಮೆನ್ಷನ್ಲೂ ಕೂಡ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೋತೀರಿ. ಆ ಫೀಲ್ಗೂ ಈ ಫೀಲ್ಗೂ ಆ ಕನೆಕ್ಟಿವಿಟಿ ಎಲ್ಲ ಹೇಗೆ ಒಂದ್ಸಲ ರೀಕಾಲ್ ಮಾಡೋದಾದ್ರೆ ಹಸೀನಾ? ಅಯ್ಯೋ, ಹಸೀನಾ ನನ್ನ ಜೀವನದಲ್ಲಿ ಬಹಳ ಮುಖ್ಯವಾದಂಥ ಸಿನಿಮಾ. ಅದು ಕಾಸರವಳ್ಳಿರವರು ಆಗಾಗಲೇ ಜಯಮಾಲಾ ಅವ್ರ ಜೊತೆ ತಾಯಿ ಸಾಹೇಬ ಮಾಡಿದ್ರು, ಆಮೇಲೆ ದ್ವೀಪ ಮಾಡಿದ್ರು ಸೌಂದರ್ಯನ ಜೊತೆ. ಸೊ ನನಗೊಂದು ಮಹದಾಸೆ ಇತ್ತು, ನಾನು ಪ್ರೊಡ್ಯೂಸ್ ಮಾಡಬೇಕು, ನಾನು ಅವರು ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ. ಅದಕ್ಕೆ ಮೊದಲು ನಾನು ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ ಮತ್ತು ಮತದಾನ ಅನ್ನೋ ಸಿನಿಮಾ ಮಾಡಿದ್ದೆ. TN ಸೀತಾರಾಮ್ ಅವರು, ಹೌದು TN ಸೀತಾರಾಮ್ ಅವರು ಮತ್ತು ಗಿರೀಶ್ ಹೆಗ್ಗಡ್ತಿ ಅವರು ಮಾಡಿದ್ದೆ. ಅದು ಕುವೆಂಪುರವರ ಮೊಟ್ಟ ಮೊದಲ ಕೃತಿ ಸಿನಿಮಾ ಆಗಿದ್ದು. ಸೊ ಇದರಲ್ಲಿ IM ವಿಠಲ್ ಮೂರ್ತಿರವರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಸೇರಿ ಅದು ಪಿಕ್ಚರ್ನ ಪ್ರೊಡ್ಯೂಸ್ ಮಾಡಿದ್ರು. ಈ ಸಿನಿಮಾನ ನಾನೇ ಪ್ರೊಡಕ್ಷನ್ ಮಾಡಬೇಕು, ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ ಇಂಟ್ರೊಡ್ಯೂಸ್ ಮಾಡಬೇಕು. ಯಾಕಂದರೆ ಈ ಇಬ್ಬರು ಹೆಣ್ಮಕ್ಳು ಅದನ್ನು ಮಾಡಿ ತೋರಿಸಿದ್ರು, ಯಶಸ್ವಿಯಾಗಿದ್ದರು. ಸೊ ನಾನು ಮಾಡಬೇಕು ಅಂತಂದಾಗ ಎಗೇನ್ IM ವಿಠಲ್ ಮೂರ್ತಿರವರು ತುಂಬ ನಮ್ಗೆ ಸಹಾಯ ಮಾಡಿದ್ರು. ಮಾಡಿ ಆಮೇಲೆ ಭಾನು ಮುಸ್ಟಕ್ ಅವರ ಸಣ್ಣ ಕಥೆಗಳಲ್ಲಿ ಒಂದು ಸಂಗ್ರಹದಲ್ಲಿ ಇದೊಂದು ಆರಿಸ್ಕೊಂಡು ಅದನ್ನು ಹಿಗ್ಗಿಸಿ ಒಂದು ಹಸೀನಾ ಅನ್ನೋ ಸಿನಿಮಾ ಸ್ಕ್ರಿಪ್ಟ್ ಆಯಿತು.
ಸ್ಕ್ರಿಪ್ಟ್ ಮಾಡುವಾಗಲೇ ನನ್ನ ಜೊತೆಲೇ ಇದ್ದಿದ್ದರಿಂದ ನಾನು ಈ ಸಿನಿಮಾ ಏನೋ ಒಂದು ಮಾಡುತ್ತೆ ಅಂದರೆ ತುಂಬ ಇಟ್ ವಾಸ್ ಇಂಟೆನ್ಸ್ ಸಿನಿಮಾ. ಎಕ್ಸಾಕ್ಟ್ಲಿ. ಅದ್ರಲ್ಲಿ ಮಾಡಿರೋ ಒಂದೊಂದು ಪಾತ್ರವೂ ಒಂದೊಂದು ಒಂಥರ ತುಂಬ ಅರ್ಥಪೂರ್ಣವಾದ ಎಷ್ಟೋ ಪಾತ್ರ. ದೃಶ್ಯಗಳಲ್ಲಿ ಭಾವನೆಗಳ ಕಟ್ಟೆ ಹೊಡೆದೋಗ್ಬಿಡುತ್ತೆ. ಹೌದು. ನಾನು ಅದನ್ನ ಫೀಲ್ ಮಾಡಿದ್ದೀನಿ. ಥ್ಯಾಂಕ್ ಯು. ಅದರಲ್ಲಂತೂ ಒಂದು ಕುರುಡ ಹೆಣ್ಣುಮಗಳು, ನಿಜವಾಗೂ ಕುರುಡ ಹೆಣ್ಣುಮಗಳನ್ನೇ ಕರೆಸಿನ ಪಾತ್ರ ಮಾಡಿಸಿದ್ವಿ. ಆ ಹೆಣ್ಣುಮಗು ಅಂತೂ ಎಷ್ಟು ಚೆನ್ನಾಗಿ ಪಾತ್ರ ಮಾಡ್ತು ಅಂತಂದರೆ ನಮ್ಗೆ ಸ್ಪರ್ಶದಲ್ಲೇ ಅದೊಂಥರ ನನ್ನನ್ನು ಎಷ್ಟು ಅಟ್ಯಾಚ್ಮೆಂಟ್ ಮಾಡ್ಕೊಂಡಿತ್ತು ಅಂತಂದರೆ ಒಂಥರ ಅದು ನಾವು ಬಂದ ತಕ್ಷಣ ಅವ್ರ ತಂದೆ ತಾಯಿ ಅಮ್ಮ ನಿಮ್ಮನ್ನು ಕೇಳ್ತಾ ಇದ್ಲು, ಅಮ್ಮ ನಿಮ್ಮನ್ನು ಜೊತೆಲೇ ಇರ್ತಿದ್ಲು. ಅಂದರೆ ಇಟ್ ವಾಸ್ ಸೋ ಇಮೋಷ್ನಲ್. ಅದಾದಮೇಲೆ ಒಂದು ಸಣ್ಣ ಮಗು ಮಾಡಿದ್ಲು, 3ನೇ ಮಗು ಪಾತ್ರ. ಅದು ಅಂತೂ ಅಷ್ಟೇ, ಅದು ಒಂಥರ ವಿ ಸ್ಟಾರ್ಟೆಡ್ ಬಾಂಡಿಂಗ್ ಆ ಪಿಕ್ಚರಲ್ಲಿ, ಆ ಶೂಟಿಂಗಲ್ಲಿ. ನನಗೆ ತುಂಬ ದೊಡ್ಡ ಹೆಸರು ತಂದುಕೊಟ್ಟ ಚಿತ್ರ. ಮತ್ತು ಮೊಟ್ಟ ಮೊದಲ ಬಾರಿಗೆ ನನಗೆ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟ ಚಿತ್ರ ಸ್ವರ್ಣಕಮಲ. ನನಗೆ ಸ್ವರ್ಣಕಮಲ ಬಂದಾಗ ನನಗಿಂತ ಹೆಚ್ಚಾಗಿ, ನನ್ನ ಮನೆಯವರಿಗಿಂತ ಹೆಚ್ಚಾಗಿ ಮಾಧ್ಯಮದವರು, ಪತ್ರಿಕೆಯವರಂತೂ ಮೊದಲ ಪುಟದಲ್ಲಿ ದೊಡ್ಡ ಇದರಲ್ಲಿ ಕನ್ನಡಕ್ಕೆ ಮತ್ತೆ ಸ್ವರ್ಣಕಮಲವನ್ನು ತಂದುಕೊಟ್ಟ ತಾರಾ 33 ವರ್ಷಗಳ ನಂತರ ಅಂಥೇಳಿ ದೊಡ್ಡ ರೈಟಪ್ ಬರೆದು ಅದ್ರ ಬಗ್ಗೆ ಎಷ್ಟು ನಮಗೆ ಎನ್ಕರೇಜ್ ಮಾಡಿದರು ಅಂದರೆ ನಾನು ಖಂಡಿತವಾಗ್ಲೂ ನನ್ನ ಜೀವನದಲ್ಲಿ ಅದೆಲ್ಲ ಮರೆಯೋಕ್ಕಾಗಲ್ಲ. ತುಂಬ ತಮಾಷೆ ಅಂದರೆ ಎಲ್ರಿಗೂ ಒಂದು ಪತ್ರಿಕೆಯಲ್ಲಂತೂ ಐ ಥಿಂಕ್ ನನಗೆ ನೆನಪಿರೋ ಹಾಗೆ ಕನ್ನಡಪ್ರಭದಲ್ಲಿ ಅಂದ್ಕೊಳ್ತೀನಿ, ರಾಷ್ಟ್ರ ತಾರೆ ಅಂತ ಬರೆದ್ರು. ಅಂದರೆ ರಾಷ್ಟ್ರ ಪಕ್ಷಿ ಇದ್ರ ಥರ ತಾರೆ, ನೀನು ರಾಷ್ಟ್ರ ತಾರೆ ಕಣಮ್ಮ ಅಂತ ಎಲ್ಲರೂ ಒಣಗಿಸೋರು ತಮಾಷೆಯಾಗಿ. ಆಮೇಲೆ ಆ ಟೈಮಲ್ಲಿ ನಾನು ಯಾವುದಾದ್ರೂ ಹಳ್ಳಿಗಳಿಗೆ ಹೋದರೆ, ಯಾವುದಾದ್ರೂ ಊರಿಗೆ ಹೋದರೆ, ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದರೆ ಅಲ್ಲಲ್ಲಿ ನಿಲ್ಲಿಸ್ಬಿಟ್ಟು ಆರತಿ ತೆಗೆದು ದೃಷ್ಟಿ ತೆಗೆದು ನಾನು ಅಂದ್ಕೊಂಡೆ ಇದು ಯಾರ ಸಂಭ್ರಮ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಅವರವರು ಹಳ್ಳಿಯವರೆಲ್ಲ ಅವರೆಲ್ಲ ಸಂಭ್ರಮ ಪಟ್ಟಿದ್ದು, ಅವ್ರವ್ರು ಖುಷಿ ಪಟ್ಟಿದ್ದು, ಅವರು ಏನೋ ನಮ್ಮನೆ ಮಗಳಿಗೆ ಬಂದಿದೆ ಅನ್ನೋ ಥರದಲ್ಲಿ ನನಗೆ ಒಂಥರ ಇದು ಮಾಡೋದು, ಸನ್ಮಾನ ಮಾಡೋದು, ಕರೆಯೋದು. ಅಯ್ಯೋ ನನಗೆ ಅದನ್ನೆಲ್ಲ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ನೆನೆಸ್ಕೊಂಡಿದ್ದ ಕಾರಣ 2004ರಲ್ಲಿ 2026 ಆಲ್ಮೋಸ್ಟ್ 22 ವರ್ಷ ಆಯ್ತು ಆ ಒಂದು ಸ್ವರ್ಣಕಮಲ ನಿಮ್ಮ ಕೈ ಬಂದು. ಅಂದರೆ ಅಣ್ಣವರೆಲ್ಲ ಒಂದು ಕಡೆ ಹೇಳಿದ ಮಾತು, ಸಾಮಾನ್ಯವಾಗಿ ಕಲಾವಿದರು ಯಾಕೆ ಸದಾ ಹಸನ್ಮುಖಿಯಾಗಿರ್ತಾರೆ ಅಂದರೆ ಅವರ ತಲೆಯಲ್ಲಿ ಮತ್ತು ಮನಸ್ಸಲ್ಲಿ ಯಾವುದೇ ಥರದ ಫೀಲಿಂಗ್ಗಳಿರಲ್ಲ. ಸ್ವಚ್ಛವಾಗಿದ್ದಾಗ ಸ್ವಚ್ಛವಾದ ನಗು ಬರುತ್ತೆ. ಆ ಥರದ್ದು ನೀವು ನೋಡಿದ್ರಿ ರಾಜಣ್ಣವ್ರ ಜೊತೆ, ಅನಂತ ಸರ್ ಜೊತೆ? ಅಯ್ಯೋ ಎಲ್ಲರ ಜೊತೆ ಐ ಆಮ್ ಬ್ಲೆಸ್ಡ್ ಎಗೇನ್. ಯಾಕಂದರೆ ಅಂತಂಥ ದೊಡ್ಡ ಕಲಾವಿದರ ಜೊತೆಗೆ ಪಾತ್ರ ಮಾಡುವಂಥ ಅವಕಾಶಗಳು ಮತ್ತು ಅಂಥವ್ರ ಜೊತೆ ಸಮಯ ಕಳೆಯುವಂಥದ್ದು, ಅವ್ರ ಜೊತೆ ಕಾಲ ಕಳೆದಿದ್ದು, ಅವ್ರ ಹತ್ರ ಮಾತಾಡ್ತಾ ಇದ್ದಿದ್ದು ಇವಾಗಲೂ ನೆನೆಸ್ಕೊಂಡ್ರೆ. ಇಲ್ಲಿ ನೋಡಿ, ಇವಾಗ ನಾವು ಮೈಸೂರಿನ ಸದರನ್ ಸ್ಟಾರ್ ಹೋಟೆಲಲ್ಲಿ ಇದ್ದೀವಿ. ಇದು ಒಂದು ಕಾಲದಲ್ಲಿ ವಿಷ್ಣು ಸರ್ದು ಪರ್ಮನೆಂಟ್ ಹೋಟ್ಲಾಗಿತ್ತು. ದಾಸ್ ಪ್ರಕಾಶ್ ಅವರು ಅಲ್ಲಿರ್ತಿದ್ದು, ಆಮೇಲೆ ಸದರನ್ ಸ್ಟಾರಲ್ಲಿ ಇರ್ತಿದ್ರು. ಈಗಲೂ ರಜನಿಕಾಂತ್ ಅವರ ಪರ್ಮನೆಂಟ್ ಹೋಟ್ಲಿದು. ಯಾಕಂದರೆ ಮೈಸೂರಿನಲ್ಲಿ ರಜನಿಕಾಂತ್ ಯಾವುದೇ ಪಿಕ್ಚರ್ ಮಾಡಿದ್ರು ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾರೆ ಅವರು. ಮೈಸೂರಲ್ಲಿ ಶೂಟಿಂಗ್ ಮಾಡಿದ್ರೆ ಅವ್ರು ಇಲ್ಲಿ ಬಂದೇ ಬರ್ತಾರೆ. ಸೊ ಅವ್ರದ್ದೊಂದು ರೂಮ್ ಇದೆ ಇಲ್ಲಿ 601 ಅಂತ. ಸೊ ಅವ್ರದ್ದೊಂದು 601 ಅವ್ರ ಪರ್ಮನೆಂಟ್ ರೂಮ್ ಇಲ್ಲಿ ಸದರನ್ ಸ್ಟಾರಲ್ಲಿ. ಇವತ್ತಿಗೂ ಶಿವರಾಜ್ ಕುಮಾರ್ ಇಲ್ಲೇ ಬಂದು ಉಳಿಯೋದು. ಅವ್ರದ್ದು ರೂಮ್ ನಂಬರ್ ಪರ್ಮನೆಂಟ್ ಇದೆ 301. ಶಿವಣ್ಣ 301. ಹೌದು, ಸದರನ್ ಸ್ಟಾರ್ ಕೇಳಿ ಶಿವಣ್ಣನ. ಸೊ ನನಗೆ ಅದಾದಮೇಲೆ ಮೈಸೂರಲ್ಲಿ ಮೊದಲೆಲ್ಲ ಸಂದೇಶ್ ನಾಗರಾಜ್ ಅವ್ರ ಸಿನಿಮಾ ಮಾಡ್ತಿದ್ರೆ ಅವರ ಹೋಟ್ಲಲ್ಲಿ ಉಳಿತಾ ಇದ್ದಿದ್ದು. ಅದಾದಮೇಲೆ ನನಗೂ ಒಂಥರ ಇದು ಪರ್ಮನೆಂಟ್ ಹೋಟ್ಲಿದು. ಸೊ ಈ ಹೋಟ್ಲು ಒಂಥರ ನಮ್ಮ ಮನೆ ಥರ. ಅಫ್ಕೋರ್ಸ್ ನಮ್ಮ ಮನೆ ಇದೆ ಮೈಸೂರಲ್ಲಿ, ಇದ್ದರೂ ಕೂಡ ನಾವು ಅಲ್ಲಿ ಪೂಜೆ ಗೀಜೆ ಮಾಡಿ ಬಂದುಬಿಟ್ಟು ಈ ಹೋಟ್ಲಲ್ಲೇ ಉಳ್ಕೊಳ್ಳೋದು. ಯಾಕಂದರೆ ಇದೊಂಥರ ನಮ್ಮ ಮನೆ ಥರ, ದೇ ಲುಕ್ ಆಫ್ಟರ್ ಅಸ್ ಸೊ ವೆಲ್. ಆ ಥರ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಇರುವಂಥ ಮನೆ. ಆಮೇಲೆ ತುಂಬ ಸೇಫ್ ಆಗಿರಿ. ನಮಗೆ ಆರ್ಟಿಸ್ಟ್ಗಳು ಕಲಾವಿದರು ಬಂದರೆ, ಅಕಸ್ಮಾತ್ ಜನ ಬಂದರು ಇದು ಬಂದರು, ಅವ್ರನ್ನೆಲ್ಲರೂ ಅಲ್ಲಿ ಲಾಬಿಯಲ್ಲಿ ಕೂರಿಸಿ ನಮ್ಮನ್ನು ಕರೆದು ಅಂದರೆ ಯಾವುದೇ ರೂಮ್ ಗೆಸ್ಟ್ಗಳಲ್ಲದೆ ಬೇರೆ ಗೆಸ್ಟ್ಗಳನ್ನ ಬಿಡೋದೇ ಇಲ್ಲ ರೂಮ್ ಹತ್ರ. ಯಾರೇ ಬರಲಿ ಯಾರೇ ದೊಡ್ಡವ್ರು ಬಂದರು ಚಿಕ್ಕವ್ರು ಬಂದ್ರೂ ನಾವೇ ಕೆಳಗಡೆ ಬರಬೇಕು. ಯಾರೇ ಪ್ರೊಡ್ಯೂಸರು ಡೈರೆಕ್ಟ್ ಯಾರೇ ಬಂದರೂ ನಾವೇ ಬಂದು ಲಾಬಿಲಿ ಕೂತು ಅವ್ರ ಹತ್ರ ಮಾತಾಡಿ ಅವ್ರನ್ನ ಅಲ್ಲೇ ಕಳಿಸ್ಬೇಕು. ಅದೊಂಥರ ಒಂದು ಮನೆ ರೀತಿಯಾಗಿ ಇರೋವಂಥ ಒಂದು ಹೋಟ್ಲಿದು. ಸೊ ಭಾಳ ಖುಷಿಯಿಂದ ಬರ್ತೀವಿ. ಅದಕ್ಕೆ ನೀವು ಇಲ್ಲಿ ಬಂದು ಮಾತಾಡಿದಾಗಲೂ ಅಂದರೆ ನಾವು ಇಲ್ಲಿ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಎಷ್ಟು ಶೂಟಿಂಗ್ ಮಾಡಿದ್ದೀವೋ, ಮಾಮಾಶ್ರೀ ಮಾಲಾಶ್ರೀ ಅಂತೆ, ನಾನು ಶಶಿಕುಮಾರ್. ಅಯ್ಯೋ, ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮನ್ನು ನಿಲ್ಲಿಸ್ತಾ ಇರಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಹೊರಗಡೆ ಡ್ಯಾನ್ಸ್ ಮಾಡಿಸೋರು ಆ ಡ್ರೆಸ್ ಹಾಕ್ಕೊಂಡು. ಇಲ್ಲೇ ಮಾಡಿದ್ದು ಅದೆಲ್ಲನೂ. ತುಂಬ ಸಿನಿಮಾ ಶೂಟಿಂಗ್ ಮಾಡಿದ್ದೀವಿ, ತುಂಬ ಸಿನಿಮಾ. ಆಮೇಲೆ ಇದು ಪ್ರೇಮಲೋಕ ಅವ್ರದ್ದು ಕೂತ್ಕೊಂಡೆಲ್ಲ ಅಶೋಕ ಹೋಟ್ಲು, ಅದು ಬಿಟ್ಟರೆ ಇದು ಇಲ್ಲೇ ಇದೆಲ್ಲ ಶೂಟಿಂಗ್ ಮಾಡಿದ್ವಿ. ಇಲ್ಲಿ ತುಂಬ ಫಿಲ್ಮ್ ಶೂಟಿಂಗ್ ಆಗಿದ್ದಾವೆ. ನೆನಪುಗಳ ಬುತ್ತಿ ತುಂಬಾ ಲಾರ್ಜ್ ಇದೆ, ಲಾರ್ಜ್ ಸ್ಕೇಲ್ ಅಲ್ಲಿ. 40 years ಅಲ್ಲ. ಎಸ್ ಸರ್ ಅಮ್ಮ, ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವತ್ತು ವೇದಿಕೆ ಮೇಲೆ ಹೇಳಿದಂಥ ಮಾತು ಅಂದರೆ,
ಕೆಲವು ಸಿನಿಮಾಗಳು ತುಂಬ ಸಮಯ ತೆಗೆದುಕೊಳ್ತವೆ, ಬಟ್ ನಮ್ಮ ಪ್ರೀತಿ ಕಮ್ಮಿ ಆಗಬಾರ್ದು ಸಿನಿಮಾ ಮೇಲೆ ಅಂತಂದ್ರಿ. ಆಮೇಲೆ ಈಗ ಬರುವಂಥ ಹೊಸಬರಿಗೆ ಹೇಳಿದ್ರಿ ಹೇಗೆ ನಿಮ್ಮ ಗ್ರೋತನ್ನು ನೀವು ಫಿಕ್ಸ್ ಮಾಡ್ಕೋಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ, ಅದು ಚೆನ್ನಾಗಾಗುತ್ತೋ ಎವರೇಜ್ ಆಗುತ್ತೋ ಡಸಂಟ್ ಮ್ಯಾಟರ್, ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇರಿ ಅಂತಂದ್ರಿ. ಹೌದು, ಅದು ತುಂಬ ಸಾಲಿಡ್ ಆಗಿತ್ತು ಆ ವಿಷಯ ಅವತ್ತು ಜಿತಿಮಾಲ ಹೇಳಿದ್ದು. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇಲ್ಲ, ನಿಜವಾಗ್ಲೂ ಸಿನಿಮಾ ಶೂಟಿಂಗ್ ಎಷ್ಟು ದಿನ ತೊಗೊಳ್ತು, ಸಿನಿಮಾ ಇದಾಯಿತು ಅದಲ್ಲ, ಅದು ಸಿನಿಮಾ ಬಂದ ಮೇಲೆ ಪ್ರೇಕ್ಷಕರಿದ್ರಿಗೆ ಅದು ಹೇಗೆ ಹೆಸರು ಮಾಡ್ತು, ಹೇಗೆ ಹಣ ಗಳಿಸ್ತು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ. ಸೊ ಹೊಸಬರಿಗೆ ದಯವಿಟ್ಟು ನೀವು ನಾನು ಹೇಳೋದು ಕೇಳೋದು ಅಂದರೆ, ಸಿನಿಮಾ ಈಸ್ ದಿ ಟೋಟಲ್ ಟೀಮ್ ವರ್ಕ್. ಆದರೆ ಸಿನಿಮಾಕ್ಕೆ ಒಬ್ಬನೇ ಯಜಮಾನ, ಅವನು ನಿರ್ಮಾಪಕ ಮಾತ್ರ. ಅದನ್ನು ಬಿಟ್ಟರೆ ಇನ್ನು ಎಲ್ಲರೂ ನಾವೆಲ್ಲರೂ ಕೂಡ ಕೆಲಸಗಾರರೇ. ಅದು ಡೈರೆಕ್ಟ್ರಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಹಿಡಿದು ಎಲ್ಲರೂ ಕೂಡ ಅವರ ಕೈ ಕೆಳಗೆ ಕೆಲಸ ಮಾಡಿ, ಅಂದರೆ ಯಜಮಾನ ನಮ್ಮನ್ನು ನಂಬಿ ಅವ್ರು ನಮಗೆ ದುಡ್ಡು ಕೊಟ್ಟು, ಇದೊಂದೇ ಪ್ರೊಫೆಷನ್ ವಿಜಿ. ಏನಂತಂದರೆ ಇದೊಂದೇ ಪ್ರೊಫೆಷನಲ್ಲಿ ನಮಗೆ ದುಡ್ಡು ಕೊಟ್ಟು, ನಮ್ಗೆ ಹಾಕ್ಕೊಳ್ಳೋಕೆ ಬಟ್ಟೆನೂ ಕೊಟ್ಟು, ಊಟನೂ ಕೊಟ್ಟು, ಓಡಾಡೋಕ್ಕೆ ಕಾರೂ ಕೊಟ್ಟು, ಅಕಸ್ಮಾತ್ ಔಟ್ಡೋರ್ ಬಂದರೆ ಈ ಥರ ಹೋಟೆಲ್ಲೂ ಕೊಟ್ಟು, ನಮ್ಗೆ ತಲೆ ಬಾಚೋರಿಗೆ ಒಬ್ಬರು, ಮೇಕಪ್ ಹಾಕೋರು ಒಬ್ಬರು, ಛತ್ರಿ ಹಿಡಿಯೋರು ಒಬ್ಬರು. ಯಾವ ಪ್ರೊಫೆಷನಲ್ಲಿದೆ ಅಲ್ವಾ? ಯಾವ ಪ್ರೊಫೆಷನಲ್ಲಿ ಯಾರು ಯಜಮಾನ ಅಂತವ್ನು ಇಷ್ಟೊಂದೆಲ್ಲ ಕೊಡೋಕ್ಕೆ ಸಾಧ್ಯ? ಇದೊಂದೇ ಪ್ರೊಫೆಷನ್. ಇದನ್ನು ನೀವು ಭಕ್ತಿಯಿಂದ ಸ್ವೀಕಾರ ಮಾಡಲಿಲ್ಲ ಅಂದರೆ, ನಾನು ಅದನ್ನೇ ನಿಮ್ಮ ಸ್ಟೇಜಲ್ಲಿ ಹೇಳಿದ್ದು, ನಾವು ನಮ್ಮ ಕೆಲಸವನ್ನು ಪ್ರೀತಿ ಮಾಡಲಿಲ್ಲ ಅಂದರೆ ಕೆಲಸ ನಮ್ಮನ್ನು ಪ್ರೀತಿ ಮಾಡಲ್ಲ. ಕೆಲಸ ನೀನು ನಾನು ನನ್ನದೇ ನಂದು ಆಹಾ ಅಂತ ಎಲ್ಲಿ ನೀನು ಹೋಗ್ತೀಯೋ ಅದೇ ನಿನ್ನ ಕೊಡೋ ದಿನ. ಯಾರೊಬ್ಬ ದೊಡ್ಡ ಡೈರೆಕ್ಟರ್ ಹೇಳ್ತಾರಮ್ಮ, ಕ್ಯಾಮ್ರಾ ಹೇಳುತ್ತಂತೆ ಕಲಾವಿದನಿಗೆ, ನೀ ನನ್ನನ್ನು ಪ್ರೀತಿಸಕ್ಕೆ ಶುರು ಮಾಡು, ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂದರೆ ಹೌದು ನಾನಿನ್ನು ಬಿಡಲ್ಲ ಅನ್ನತ್ತಂತೆ. ಹೌದು, ಐ ಥಿಂಕ್ ಇಲ್ಲ ಈ ವಿಷಯ ನನಗೆ ತುಂಬ ದೊಡ್ಡ ಡೈರೆಕ್ಟ್ರ್ ಹೇಳ್ಬಿಟ್ಟು, ಅದಕ್ಕೋಸ್ಕರ ನೀನು ಕ್ಯಾಮ್ರಾಮನ್ನ ಮದುವೆ ಆಗಿದ್ಯಾ ಅಂತಲೂ ಹೇಳಿದ್ರು. ವೇಣು ಸರ್, ಸೋ ಸ್ವೀಟ್ ಆಫ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಲ್ಲ ಅದು ನಾನು ಕಾಲೆಳಿಗೆ ಕೇಳಿದ್ರು. ಯಾಕಂದರೆ ನನಗೊಂದು ಅಭ್ಯಾಸ ಇತ್ತು, ಯಾಕಂದರೆ ಕ್ಯಾಮ್ರಾಗೆ ನಮಸ್ಕಾರ ಮಾಡೋದು ಅದೆಲ್ಲದು ಸರಿ. ಆಮೇಲೆ ಕ್ಯಾಮ್ರಾಮನ್ಗೆ ಬಂದ ತಕ್ಷಣ ನನ್ನ ಮೇಕಪ್ ಸರಿ ಇದೆಯಾ, ನನ್ನ ಗೆಟಪ್ ಸರಿ ಇದೆಯಾ ಅಂತ ಕೇಳೋದು. ಯಾಕಂದರೆ ಬಿಕಾಸ್ ಅಕಾರ್ಡಿಂಗ್ ಟು ಹಿಮ್ ಈಸ್ ದಿ ಫಸ್ಟ್ ಆಡಿಯನ್ಸ್ ಕ್ಯಾಮ್ರಾಮನ್. ಅದಕ್ಕೋಸ್ಕರ ಅದಕ್ಕೆ ಎಲ್ಲತ್ತಿದ್ರು, ಹಂಗೇನಮ್ಮ ನೀನು ಪ್ರೀತಿ ಮಾಡಿದ್ದು, ಹಂಗೆ ನೀನು ಪ್ರೀತಿ ಆ ಥರ ಇದು ಸೇಮ್ ವರ್ಡ್ಸೇ ಹೇಳಿದರು ನನಗೆ. ತುಂಬ ದೊಡ್ಡ ಡೈರೆಕ್ಟ್ರು ಅವರು, ಪಾಪ ಇಲ್ಲ ಈಗ ನಮ್ಮ ಜೊತೆ. ಎಸ್, ಸಿನಿಮಾ ಈಸ್ ಸಮಥಿಂಗ್ ಒಂಥರ, ನಾನು ಹೇಳ್ತೀನಿ, ಇವಾಗಲೇ 100 ವರ್ಷ ದಾಟಿದ್ರು ಕೂಡ ಸಿನಿಮಾ ಬಗ್ಗೆ ಆಗಿರೋ ಕ್ರೇಜು, ಮತ್ತು ಅದು ನೀನು ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ತಿರೋ, ದೊಡ್ಡ ಸ್ಕ್ರೀನಲ್ಲಿ ನೋಡ್ತಿರೋ, ಅಥವಾ ಇವಾಗ ಬಂದಿರೋ ಮೊಬೈಲಲ್ಲಿ ನೋಡ್ತಿರೋ, ಬಟ್ ಸ್ಟಿಲ್ ಸಿನಿಮಾ ಈಸ್ ದಿ ಸಿನಿಮಾ. ಎಕ್ಸಾಕ್ಟ್ಲಿ. ಆ್ಯಂಡ್ ಸಿನಿಮಾ ಸಮಥಿಂಗ್ ನಮಗೆ ಹೆಸರು ತಂದುಕೊಟ್ಟಿದ್ದು, ನಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿರೋದೇ ಬೇರೆ, ಅನುರಾಧ. ಇಲ್ಲಿ ಬಂದ ಮೇಲೆ ಸಿನಿಮಾದವ್ರು ತಾರಾ ಅಂತ ಕೊಟ್ಟರು. ತಾರಾ ಆದಮೇಲೆ ನಮ್ಮ ಯಜಮಾನರು ಸಿಕ್ಕಿದ್ದು ಸಿನಿಮಾಯಿಂದ, ನನಗೆ ಬದುಕು ಸಿಕ್ಕಿದ್ದು ಸಿನಿಮಾಯಿಂದ, ನಾನು ಮನೆ ಕಟ್ಟಿದ್ರೆ ಅದು ಸಿನಿಮಾಯಿಂದ. ಇವತ್ತು ನನ್ನನ್ನು ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ. ಒಂದು ಪೊಲಿಟಿಷಿಯನ್ ಆದೆ, ಒಂದು MLC ಆದೆ, ಇನ್ನೇನೋ ಆಗ್ತೀನಿ ಅಂದರೆ ಅದು ನನ್ನ ಮೂಲ ಏನಪ್ಪ ಅಂದರೆ ಸಿನಿಮಾ. ಈ ಸಿನಿಮಾಗೆ ನಾವು ಪ್ರಾಮಾಣಿಕವಾಗಿದ್ದರೆ, ಯಾವುದೇ ಕೆಲಸ ನಾವು ಮಾಡುವ ಕೆಲಸ ಯಾವುದೇ ಪ್ರಾಮಾಣಿಕವಾಗಿದ್ದರೆ, ಆ ಪ್ರಾಮಾಣಿಕತೆ ಮಾತ್ರ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಎಸ್ ತರಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಜೊತೆಗೆ ನಿಮ್ಮ ಫಿಲ್ಟರ್ಲೆಸ್ ಎಮೋಷನ್ ಗೊತ್ತಾದು ಸಕ್ಸಸ್ ಆಗಿ ಕನ್ವರ್ಟ್ ಆಗಲಿ, ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ ಅಂತ ಸುದ್ದಿ ಮನೆಯಲ್ಲಿ ಕೇಳ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ, ನಿಮ್ಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಬೆಂಗಳೂರಿಂದ ನಮ್ಮ ಜೊತೆ ಪ್ರಯಾಣ ಮಾಡ್ತಿದ್ದೀರಿ. ಸುದ್ದಿ ಮನೆ ಆಗಲಿ, ಕನ್ನಡ ಪಿಕ್ಚರ್ ಅವರಾಗಲಿ, ಅಥವಾ ಬೇರೆ ಬೇರೆ ಚಾನಲ್ಸ್ಗಳವರಾಗಲಿ, ಅಥವಾ ಸ್ಥಳೀಯ ಪತ್ರಕರ್ತರು, ಸ್ಥಳೀಯ ಎಲ್ಲ ವಾಹಿನಿಯವರು, ಸುದ್ದಿ ವಾಹಿನಿಯವರು, ಎಂಟರ್ಟೈನ್ಮೆಂಟ್ ಚಾನಲ್ ಅವರು, ಇವರೆಲ್ಲರೂ ನಮ್ಮ ಜೊತೆ ಇದ್ದು ಆ ಸಿನಿಮಾನ ನೋಡೋಕ್ಕೆ ಬಂದಿದ್ದೀರಿ. ನಾನು ನಿಮ್ಮ ಜೊತೆ ಸಿನಿಮಾ ನೋಡ್ತೀನಿ. ಇವತ್ತು DRC ಥಿಯೇಟ್ರ್ ಮೈಸೂರಲ್ಲಿ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ, ಪೇಯ್ಡ್ ಪ್ರೀಮಿಯರ್ ಥರ. ಇವತ್ತು ಇಲ್ಲಿ, ನಾಳೆ ಬೆಂಗಳೂರಿನಲ್ಲಿ ಪೇಯ್ಡ್ ಪ್ರೀಮಿಯರ್ ಇದೆ. ಇದರ ವಿದ್ಯುಕ್ತವಾಗಿ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ರಾಜ್ಕುಮಾರ್ ಅವ್ರ ಬರ್ತಡೇ ದಿನ. ಸೊ ಈ ಪಿಕ್ಚರ್ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಪ್ಪಿ. ಸೊ ಪಿಕ್ಚರ್ ನೋಡಿದ್ಮೇಲೆ ಕನೆಕ್ಟ್ ಆಗುತ್ತೆ. 24th ಅಣ್ಣವ್ರ ಬರ್ಡೇ, ಹೌದು, 24th ಅಣ್ಣವ್ರ ಬರ್ತಡೇ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು. ಇರ್ಬೋದು. ಸೊ ವಸಂತ ಕಾಲ ನನ್ನ ಜೀವನದಲ್ಲಿ ಮತ್ತೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.